ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. 2025ರ ಹಿಂದುಗಡೆ ಹೋದಾಗ 2.5 ವರ್ಷಗಳ ಒಳಗಡೆ ನಮ್ಮ ಕರ್ನಾಟಕದಲ್ಲಿ 10,500 ಕೇಸ್ಗಳು ದಾಖಲಾಗ್ಯಾವ. ಯಾವಂದ್ರೆ ರೇಪ್ ಆ್ಯಂಡ್ ಮರ್ಡರ್, ಲೈಂಗಿಕ ಕಿರುಕುಳ, ಅಪ್ರಾಪ್ತ ಬಾಲಿಕೆಯ ಮೇಲೆ ಲೈಂಗಿಕ ಕಿರುಕುಳ, ಇಂಥ ಅನೇಕ ಕೇಸ್ಗಳು ದಾಖಲಾಗ್ಯಾವ. ಭಾರತದಲ್ಲಿ ನೋಡಿದಾಗ 2025ರಲ್ಲಿ ಅಂದರೆ ಒಂದು ವರ್ಷಕ್ಕೆ ಸಾಧಾರಣವಾಗಿ 30ರಿಂದ 35 ಸಾವಿರ ಇಂಥ ಕೇಸ್ಗಳು ದಾಖಲ ಆಗ್ತಿರ್ತಾವೆ. ಆದರೆ ಹೆಚ್ಚಾಗಿ ಇಲ್ಲಿವರೆಗೂ ಕೂಡ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಅಂತಕ್ಕಂಥ ಪ್ರಕರಣಗಳು ನಾವೆಲ್ಲ ಜಾಸ್ತಿ ನೋಡ್ತೀವಿ. ನಾನೊಬ್ಬ ಹಿಂದೂ, ಆದರೆ ನನಗೆ ನಾಚಿಕೆ ಆಗ್ತಾ ಇಲ್ಲ, ನನಗೆ ನಾಚಿಕೆ ಬರ್ತಾ ಇದೆ ಈ ಒಂದು ವಿಡಿಯೋನ ಮಾಡೋದಕ್ಕೆ, ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ. ದೆಹಲಿಯಲ್ಲಿ ನಿರ್ಭಯ ಅಂತಕ್ಕಂಥ ಒಂದು ಪ್ರಕರಣ ಆಯಿತು. ಅಲ್ಲಿ ಒಂದು ಹೆಣ್ಣು ಮಗಳಿಗೆ ಪ್ರೈವೇಟ್ ಪಾರ್ಟ್ ಒಳಗಡೆ ರಾಡನ್ನು ಹಾಕಿ ಅವರನ್ನು ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡಿರ್ತಕ್ಕಂಥ ಪ್ರಕರಣವನ್ನು ನೀವು ನೋಡಿದ್ರಿ. ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳು ಶಾಲೆಗೆ ಹೋಗಿ ಬರ್ತಾ ಇರಬೇಕಾದ್ರೆ ಅವಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವಳ ಯೋನಿ ಒಳಗಡೆ 5 ಇಂಚು ಮಣ್ಣನ್ನು ತುಂಬಿರ್ತಕ್ಕಂಥ ಪ್ರಕರಣವನ್ನು ನೀವು ನೋಡಿದ್ರಿ. ನಮ್ಮ ಬೆಳಗಾವಿಯಲ್ಲಿ ಅಪ್ರಾಪ್ತಿಯ ಬಾಲಿಕೆಯ ಮೇಲೆ 4-5 ಜನ ಕುಡ್ಕೊಂಡು 2 ಸಾರಿ ಅತ್ಯಾಚಾರ ಮಾಡಿದ್ದನ್ನು ನೀವು ನೋಡಿದ್ರಿ. ಕರ್ನಾಟಕದ ಅನೇಕ ಜಿಲ್ಲೆಗಳೆಲ್ಲ ನೋಡಿದ್ರಿ, ಭಾರತ ದೇಶಾದ್ಯಂತ ಕೂಡ ನೋಡಿದ್ರಿ. ಮೋರ್ ದೆನ್ 99% ಎಲ್ಲರೂ ಕೂಡ ಹಿಂದೂ ಹೆಣ್ಣು ಮಕ್ಕಳೇ. ಆದರೆ ನಾವು ಯಾಕೆ ಹೋರಾಟವನ್ನು ಮಾಡ್ತಾ ಇಲ್ಲ? ನಮ್ಮಲ್ಲೇ ಸಂಘಟನೆಗಳು ಅದಾವ, ನಾವು ಹೋರಾಟವನ್ನು ಮಾಡ್ತೀವಿ. ಎಲ್ಲಿವರೆಗೂ ಮಾಡ್ತೀವಿ? ಅದರಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮುಖಂಡರಿಗೆ ಹಣ ಎಲ್ಲಿವರೆಗೂ ಸಿಗೋದಿಲ್ಲ ಅಲ್ಲಿವರೆಗೂ ಹೋರಾಟ ಮಾಡ್ತೀವಿ. ಅಲ್ಲಿ ಬಲಿಯಾಗವ್ರು ಯಾರಪ್ಪ ಅಂದ್ರೆ ಸಾಮಾನ್ಯ ಬಡ ರೈತನ ಮಕ್ಕಳು, ಬಡವರ ಮಕ್ಕಳು ಅಲ್ಲಿ ಬಲಿಯಾಗ್ತಾರ ಆ ಹೋರಾಟದಲ್ಲಿ. ಆದರೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಯ ಮಗ ಅಂತ ಹೋರಾಟದಲ್ಲಿ ಪಾಲ್ಗೊಳ್ಳೋದಿಲ್ಲ. ನಾವು ದೇಶ ಕಂಡ ಅಪ್ರತಿಮ ನಾಯಕ ಅಂತ ಹೇಳ್ತೀವಿ. ನರೇಂದ್ರ ಮೋದಿ ಅವರಿಗೆ ದೇಶ ಕಂಡ ಅಪ್ರತಿಮ ನಾಯಕ ಅಂತ ಹೇಳ್ತೀವಿ. ಅಮಿತ್ ಶಾ ಅವರು ಗೃಹ ಮಂತ್ರಿ ಅದಾರ. ನೋಡ್ರಿ, ನಮ್ಮ ದೇಶದಲ್ಲಿ ಇಂದಿರಾ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ನೆಹರೂಜಿ ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಆಗಿರ್ಬೋದು, ರಾಜೀವ್ ಗಾಂಧಿ, ಅಟಲ್ ಜಿ, ಮನಮೋಹನ್ ಸಿಂಗ್, ನರೇಂದ್ರ ಮೋದಿ, ದೇವೇಗೌಡರು, ಮೋರ್ ದೆನ್ 99% ಎಲ್ಲರೂ ಕೂಡ ಭಾರತ ದೇಶದ ಪ್ರಧಾನಿಗಳೇ ಹಿಂದೂಗಳೇ. ಮುಸ್ಲಿಮರು ಯಾರು ಇವತ್ತಿಗೂ ಕೂಡ ಪ್ರಧಾನಮಂತ್ರಿ ಆಗಲಿಲ್ಲ, ಎಲ್ಲರೂ ಕೂಡ ಹಿಂದೂಗಳೇ. ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದರೂ ಕೂಡ ಯಾವುದೇ ಒಬ್ಬ ಪ್ರಧಾನಿ ಕೇವಲ ಏನು ಹೇಳ್ತಾರಪ್ಪ ಅಂದ್ರೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ತಾ ಇದೀನಿ, ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಹೊರತಾಗಿ ಕರ್ನಾಟಕದ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಜೈಲಿನಲ್ಲಿ ಒಬ್ಬ ಅತ್ಯಾಚಾರಿ ಅದರ 17ರಿಂದ 20 ಅತ್ಯಾಚಾರಿಗಳನ್ನ ಮಾಡಿದಾರೆ. ಇವತ್ತು ಅವನಿಗೆ VIP ಟ್ರೀಟ್ಮೆಂಟ್ ಅದ, VIP ಟ್ರೀಟ್ಮೆಂಟ್ ಅದ. ಹಾಗಾದರೆ ಹಿಂದೂ ಧರ್ಮಕ್ಕೆ ನ್ಯಾಯನೇ ಇಲ್ಲ, ಹಿಂದೂ ಹೆಣ್ಣು ಮಕ್ಕಳಿಗೆ ಬೆಲೆನೇ ಇಲ್ಲ. ಒಬ್ಬ ಪ್ರಧಾನಿ ಇಲ್ಲಿವರೆಗೂ ಕೂಡ ದೇಶದ ಹೆಣ್ಣು ಮಕ್ಕಳಿಗೆ ಏನು ಅತ್ಯಾಚಾರ ಆಗ್ತಾ ಇದೆಯಲ್ಲ, ಯಾವನಾದರೂ ಇನ್ನು ಮುಂದೆ ಅತ್ಯಾಚಾರ ಪ್ರಕರಣ ಆಗಿದ್ದಾದರೆ ಅವನಿಗೆ ನೇರವಾಗಿ ಗಲ್ಲು ಶಿಕ್ಷೆಯನ್ನು ಕೊಡ್ತೀವಿ ಅಂತಕ್ಕಂಥ ಕ್ರಮವನ್ನು ಇಲ್ಲಿವರೆಗೂ ತಗೊಂಡು ಬರಲೇ ಇಲ್ಲ. ಆದರೂ ಕೂಡ ಎಲ್ಲ ಪ್ರಧಾನಿಗಳು ಹಿಂದೂಗಳೇ. ಇವತ್ತೊಂದು ದೇವಸ್ಥಾನಕ್ಕೆ ಕಲ್ಲು ಹೊಡಿಲಿ, ಇವತ್ತು ಹಿಂದೂ ಹೆಣ್ಣು ಮಕ್ಕಳ ರೇಪ್ ಆಗಿದೆ ತಂದ ನಾವು ಇವತ್ತು ಹೋರಾಟ ಮಾಡಿದ್ರು ಕೂಡ ನಮ್ಮನ್ನ ಅಪರಾಧಿಗಳಂತ ತಿಳ್ಕೊಂಡು ನಮ್ಮನ್ನ ಜೈಲಿಗೆ ಹಾಕ್ತಾರೆ ಹೊರತಾಗಿ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡುವ ಯಾವುದೇ ಒಬ್ಬ ಹಿಂದೂ ನಾಯಕ ಮುಂದುಗಡೆ ಬರಲಿಲ್ಲ. ನರೇಂದ್ರ ಮೋದಿ ದೇಶ ಕಂಡ ಅಪ್ರತಿಮ ನಾಯಕ ನರೇಂದ್ರ ಮೋದಿ. ಹೇಳ್ತೀರಿ, ನೀವೆಲ್ಲರೂ ಹೇಳ್ತೀರಿ, ನಾನು ಕೂಡ ಹೇಳ್ತೀನಿ, ನನಗೂ ಖುಷಿ ಅದ ಅವ್ರ ಪ್ರಧಾನಿ ತಂದು. ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ಭಾರತ ದೇಶದಲ್ಲಿ ಭಯೋತ್ಪಾದನೆ ಮಾಡುವವರು ಅವರ ಬಟ್ಟೆಯನ್ನು ನೋಡಿ ಗುರ್ತಾ ಹಿಡಿಬಹುದು ನಾವ ಅಂದ್ರೆ ಅವರು ಮುಸ್ಲಿಮರೇ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅವರು ಬೊಟ್ಟು ಮಾಡಿ ರಾಹುಲ್ ಗಾಂಧಿ ಅವರಿಗೆ ಹೇಳ್ತಾರೆ, ಭಾರತ ದೇಶದಲ್ಲಿ ರಾಹುಲ್ ಗಾಂಧಿ ಏನಾದರೂ ಅಧಿಕಾರಕ್ಕೆ ಬಂದಿದ್ದಾದರೆ ಇಡೀ ದೇಶದ ಆಸ್ತಿ 4, 5, 6 ಮಕ್ಕಳು ಯಾರಿಗದಾವಲ್ಲ ಅವ್ರಿಗೆ ದಾನ ಮಾಡಿಬಿಡ್ತಾರೆ. ಇದರ ಅರ್ಥ ಮುಸ್ಲಿಮರಿಗೆ. ಅದೇ ನರೇಂದ್ರ ಮೋದಿ ಕೇರಳಕ್ಕೆ ಹೋದಾಗ ಅಲ್ಲಿ ಮುಸ್ಲಿಮರಿಗೆ ಏನು ಹೇಳ್ತಾರಪ್ಪ ಅಂದ್ರೆ ನಿಮಗೇನಾದರೂ ಬೀಫ್ ಮಾಂಸ ಕಡಿಮೆ ರೇಟ್ನಾಗ ಬೇಕಂದ್ರೆ ನನಗೆ ಓಟ್ ಹಾಕ್ರಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನಿಂತ್ಕೊಂಡ ಗೋ ಹತ್ಯಾ ನಿಷೇಧ ಅಂತಕ್ಕಂಥ ಘೋಷಣೆಯನ್ನು ಕೂಗ್ತಾರ. ಇನ್ನೊಂದು ಕಡೆ ಬಂದು ಅಮಿತ್ ಶಾ ಹೇಳ್ತಾರ, ನಾನು ಹಿಂದೂ ರಾಷ್ಟ್ರ ಮಾಡ್ತೀನಿ. ಅದನ್ನು ನಾವು ತಿಳ್ಕೊಂಡು ಏನು ಮಾಡ್ತೀವಪ್ಪ ಅಂದ್ರೆ ಈ ನನ್ನ ದೇಶ ಹಿಂದೂ ರಾಷ್ಟ್ರ ಆಗ್ತದೆ ಹೋರಾಟ ಮಾಡ್ತೀವಿ, ಬಡದಾಡ್ತೀವಿ, ಪ್ರಾಣವನ್ನು ಕೊಡ್ತೀವಿ, ರಕ್ತಪಾತ ಆಗ್ತದೆ, ಬಡವರ ಮಕ್ಕಳು ಸಾಯ್ತಾರೆ.
ಆದರೆ ಚುನಾವಣೆಯಲ್ಲಿ ಗೆದ್ದ ನಂತರ ಇದೇ ಅಮಿತ್ ಶಾ ಹೇಳ್ತಾರೆ, ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ ಅದ, ನಾವು ಹಿಂದೂ ರಾಷ್ಟ್ರ ಯಾವತ್ತೂ ಬನ್ನೆ ನಹಿ ದೂಂಗಾ, ನಾವೆಲ್ಲರೂ ಸಮಾನರು ಅಂತಂದ ಅಮಿತ್ ಶಾ ಹೇಳ್ತಾರೆ. ಹಾಗಾದರೆ ಹಿಂದೂ ಧರ್ಮಕ್ಕೆ ನ್ಯಾಯ ಇಲ್ಲ. 80 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಹಿಂದೂ ಧರ್ಮ ಇವತ್ತಿಯೂ ಕೂಡ ಇನ್ನೊಂದು ಧರ್ಮದ ಮೇಲೆ ಅನ್ಯಾಯವನ್ನು ಮಾಡಲಿಲ್ಲ. ಕ್ರಿಶ್ಚಿಯನ್ ಇರಲಿ, ಬೌದ್ಧ ಇರಲಿ, ಜೈನ್ ಇರಲಿ, ಮುಸ್ಲಿಂ, ಯಾವುದೇ ಧರ್ಮದ ಮೇಲೆ ಕೂಡ ಅನ್ಯಾಯವನ್ನು ಮಾಡಲಿಲ್ಲ. ಇವತ್ತು ನೀವು ಕ್ರಿಶ್ಚಿಯನ್ ಧರ್ಮದವ್ರನ್ನ ನೋಡ್ತೀರಿ, ಮತಾಂತರ ಮಾಡ್ತಾರೆ. ಆದರೆ ನಾವು ಹಿಂದೂಗಳು ಯಾವತ್ತೂ ಕೂಡ ನನ್ನ ಧರ್ಮಕ್ಕೆ ಬರ್ರಿ, ನಿಮ್ಮ ಧರ್ಮ ಕೀಳ ತಂದು ಯಾವತ್ತೂ ಹೇಳಲಿಲ್ಲ ನಾವು. ಆದರೂ ಕೂಡ ನಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ ಅಂದ್ರೆ ಯಾವುದೇ ದೇಶದ ಪ್ರಧಾನಿ ಎಲ್ಲರೂ ಹಿಂದೂಗಳೇ, ಯಾರೂ ಕೂಡ ಒಬ್ಬರು ಕಠಿಣ ಕ್ರಮವನ್ನು ತಗೊಳ್ಳಿಲ್ಲ. ಸೌಜನ್ಯ ಅಂತಕ್ಕಂಥ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಒಂದು ಕೇಸ್, ಸೌಜನ್ಯ ಅವಳು ಪರವಾಗಿ ಹೋರಾಟವನ್ನು ಮಾಡೋದಕ್ಕೆ ಹೋದರೆ ನಮ್ಮನ್ನೇ ಅಪರಾಧಿಗಳನ್ನಾಗಿ ಮಾಡಿ ಜೈಲಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲಿದೆ ನ್ಯಾಯ? ಮತ್ತು ನಾವು ಏನು ಹೇಳ್ತೀವಪ್ಪ ಅಂದ್ರೆ, ಗರ್ವದಿಂದ ಹೇಳು ನಾನೊಬ್ಬ ಹಿಂದೂ ಅಂತಂದು ಹೇಳ್ತೀವಿ. ಕೇಸರಿ ಶಾಲ್ ಹಾಕ್ಕೊಳ್ಳೋದು, ಹೋರಾಟವನ್ನು ಮಾಡೋದು, ಚುನಾವಣೆ ಬಂದಾಗ ಹಿಂದೂ ರಾಜ್ಯ ಮಾಡ್ತೀನಿ, ಹಿಂದೂ ದೇಶವನ್ನು ಕಟ್ತೀನಿ ಅಂತಂದು ಹೇಳೋದು. ಅದೇ ನರೇಂದ್ರ ಮೋದಿ ಹೋಗಿ ಬೀಫ್ ರೇಟ್ ಕಡಿಮೆ ಮಾಡ್ತಾರೆ. ಇಲ್ಲಿ ನಾವು NH4 ಮೇಲೆ ಹೋಗಿ ನಿಂತು ಯಾರು ಗೋಗಳನ್ನ ಯಾವ್ದಾರು ಅವ್ರ ಗಾಡಿ ನಿಲ್ಲಿಸಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಆ ಗೋ ಹತ್ಯೆಯನ್ನು ನಿಷೇಧ ಮಾಡೋದಕ್ಕೆ ಬಡ ಮಕ್ಕಳು ಅಲ್ಲಿ ಹೋಗ್ತಾರೆ. ಅವ್ರಿಗೆ ಯಾರ್ದೋ ಒಬ್ಬರದ್ದು ಲಿಂಕ್ ಇರ್ತದೆ, ಅಲ್ಲಿ ಕರೆದ ಅವನನ್ನು ಮರ್ಡರ್ ಮಾಡಿಬಿಡ್ತಾರೆ. ಆ ಕೇಸ್ ಸ್ವಲ್ಪ ದಿನದಾಗ ಮುಚ್ಚಿ ಹೋಗ್ತದೆ. ಆ ಕಡೆ ಪ್ರಧಾನಿಗಳು ಬೀಫನ್ನು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ. ದೇಶದಲ್ಲಿ 4 ನಂಬರ್ ಅದ ರೀ ನಮ್ಮದು. ಬೀಫನ್ನು ರಫ್ತು ಮಾಡೋದಕ್ಕೆ ದೇಶದಲ್ಲಿ ನಂಬರ್ 4. ಅದರಲ್ಲಿ ಬರ್ತಕ್ಕಂಥ ಕಮಿಷನ್ನ ಕೇಂದ್ರ ಸರ್ಕಾರ ನಡೆಸ್ಕೊಳ್ತದೆ. ಇಲ್ಲಿ ನಾವು ಹಿಂದೂ ಧರ್ಮದವನ್ನು ತಿಳ್ಕೊಂಡು ಗೋ ಹತ್ಯೆ ನಿಷೇಧ ಮಾಡೋದಕ್ಕೆ ಹೋಗ್ತೀವಿ. ನಾವು ಎಷ್ಟು ಹುಚ್ಚರಿರ್ಬೇಕ್ರಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ನಿ, ನಾವೆಲ್ಲರೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಿದ್ ನಾನು. ಆದರೆ ರಾಜಕೀಯ ನಾಯಕರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ, ತಮ್ಮ ಪಕ್ಷ ಆಡಳಿತಕ್ಕೆ ಬರಬೇಕು ತಂದು ಹಿಂದೂ ಮುಸ್ಲಿಂ ತಂದು ಭೇದ ಭಾವವನ್ನು ತಂದು ಜಗಳ ಹಚ್ಚಿ ಅವರು ಸರ್ವಾಧಿಕಾರಿಯಾಗಿ ಮೇರೆ ಆಗಿದ್ದಾರೆ. ನಾವಿಲ್ಲಿ ಒಂದು ತಿಲಕವನ್ನು ಇಟ್ಟುಕೊಂಡು ಪ್ರಾಣವನ್ನು ಕೊಡ್ತೀವಿ. ನಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯರ ಬಗ್ಗೆ ಕಾಳಜಿ ಇಲ್ಲ, ನಮಗೆ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ. ಒಬ್ಬನೇ ಒಬ್ಬ ಮಠಾಧಿಪತಿ, ಒಬ್ಬನೇ ಒಬ್ಬ ಸ್ವಾಮೀಜಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆದಾಗ ಹೋರಾಟಕ್ಕೆ ಇಳಿದಿದ್ದಾರೆ ಯಾರು ಇಲ್ಲ. ಆದರೆ ನಾವು ಅವರ ಪಾದವನ್ನು ತೊಳೆದು ನೀರು ಕುಡಿತೀವಿ, ಅವ್ರ ಮೇಲೆ ಪ್ರೀತಿಯನ್ನು ತೋರಿಸ್ತೀವಿ. ಆದರೆ ನಮ್ಮ ಮನೆ ಹೆಣ್ಣು ಮಕ್ಕಳು ರೇಪ್ ಆದಾಗ ಅವ್ರು ಯಾರೂ ಕೂಡ ಬರೋದಿಲ್ಲ. ಅದ್ರ ಭಾಷಣದಲ್ಲಿ ಮಾತ್ರ ಏನು ಹೇಳ್ತಾರಪ್ಪ ಅಂದ್ರೆ ಹಿಂದೂ ಯಾಕೆ? ಹೌದು, ಆ ದೇವಸ್ಥಾನಕ್ಕೆ ಹೋಗೋರು ಹಿಂದೂಗಳೇ. ಅಲ್ಲಿ ಹಿಂದೂಗಳಲ್ಲಿ ತುಂಬಬೇಕಲ್ಲ ಒಂದು ಪ್ರೇಮವನ್ನು ತುಂಬಬೇಕು. ಆದರೆ ನಮ್ಮ ಮನೆ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆದರೆ ಯಾರೂ ಕೂಡ ಬರೋದಿಲ್ಲ. ದೇಶದಲ್ಲಿ ಆಗಿರ್ತಕ್ಕಂಥ ಪ್ರಧಾನಿಗಳು ಎಲ್ಲರೂ ಕೂಡ ಹಿಂದೂಗಳೇ. ಆದರೆ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯನೇ ಇಲ್ಲ. ಯೋಚನೆ ಮಾಡಿರಿ, ಕಮೆಂಟ್ ಮಾಡಿರಿ. ತಪ್ಪಾಗಿದ್ದರೆ ಕ್ಷಮೆ ಕೇಳ್ತೀನಿ. ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.